ಮಧ್ಯಾಹ್ನ 12 ಗಂಟೆಗೆ ಸಿಎಂ ಕೇಸ್ನ ಜಡ್ಜ್ಮೆಂಟ್ ಇದೆ. ಹಾಗಾಗಿ ಕಾಂಗ್ರೆಸ್ನಲ್ಲೂ ಹೈ ಅಲರ್ಟ್ ಘೋಷಣೆಯಾಗಿದೆ. ಆದೇಶ ಬಂದ 24 ಗಂಟೆಯ ಒಳಗೆ ಶಾಸಕಾಂಗ ಪಕ್ಷದ ಸಭೆ ನಡೆಸಬೇಕು, ಅದಕ್ಕೆ ಸಿದ್ಧರಾಗಿರಿ ಅಂತ ಎಐಸಿಸಿ ಹೇಳಿದೆ. ಇವತ್ತೇ ರಾಜ್ಯಕ್ಕೆ ಹೈಕಮಾಂಡ್ ನಾಯಕರು ಬರಬಹುದು. ಸುರ್ಜೇವಾಲಾ, ವೇಣುಗೋಪಾಲ್ ಇವರೆಲ್ಲ ಮುಂದಿನ ಹೋರಾಟ ನಿರ್ಧಾರ ಎಲ್ಲವೂ ಇವತ್ತೇ ತೀರ್ಮಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಎಐಸಿಸಿ ನಾಯಕರ ಸಮ್ಮುಖದಲ್ಲೇ ತೀರ್ಮಾನ ಕೈಗೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡಿದಾರಂತೆ. ನೋಡೋಣ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ತೀರ್ಪು ಬರುತ್ತೆ ಅಂತ ಮುಖ್ಯ. ಒಂದು ವೇಳೆ ಏನಾದರೂ ತೀರ್ಪು ಮುಖ್ಯಮಂತ್ರಿಗಳ ಪರವಾಗೇ ಬಂದು ರಾಜ್ಯಪಾಲರ ಸ್ಯಾಂಕ್ಷನ್ಗೆ ತಡೆ ಕೊಟ್ಬಿಟ್ರೆ ಆಗ ಇವೆಲ್ಲ ಏನು ಮಾಡೋ ಅವಶ್ಯಕತೆ ಇಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಹೈ ಅಲರ್ಟ್ ಘೋಷಣೆ ಹೇಗೆ? ಒಂದು ಸ್ಪಷ್ಟ ಅರವಿಂದ್, ಏನೇ ತೀರ್ಪು ಅಂದರೂ ಕೂಡ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಲಬೇಕು, ಅವ್ರ ಜೊತೆಗೆ ಇರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಎಐಸಿಸಿ ಕೊಟ್ಟಿದೆ. ಹಿಂದೆಯೂ ಕೂಡ ಅದೇ ರೀತಿಯಾಗಿತ್ತು, ಈಗಲೂ ಕೂಡ ಅದೇ. ಅಂದರೆ ಇವತ್ತು ತೀರ್ಪು ಬರ್ತಾ ಇದ್ರು ಕೂಡ ತೀರ್ಪು ಏನೇ ಆಗಲಿ, ವ್ಯತಿರಿಕ್ತವಾಗಿ ಬರಲಿ ಪರವಾಗಿ ಬರಲಿ, ಪರವಾಗಿ ಬಂದರೆ ಒಂದು ಹಂತದ ರಿಲೀಫ್ ಇರುತ್ತೆ. ಅಕಸ್ಮಾತ್ ವ್ಯತಿರಿಕ್ತವಾಗಿ ಬಂದರೆ ತಕ್ಷಣಕ್ಕೆ ಕಾಂಗ್ರೆಸ್ ಪಕ್ಷವಾಗಿ ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು, ಅವ್ರ ಜೊತೆಗೆ ನಿಲ್ಲಬೇಕು, ಮುಂದಿನ ಕಾನೂನು ಹೋರಾಟಕ್ಕೆ ಏನು ಸಲಹೆ ಕೊಡಬೇಕು, ಎಲ್ಲದಕ್ಕೂ ಕೂಡ ಎಐಸಿಸಿ ಪ್ರತಿನಿಧಿಗಳು ಕೂಡ ಇರ್ತಾರೆ. ಅಗತ್ಯ ಬಿದ್ದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕೂಡ ನಡೆಸಬೇಕನ್ನುವಂಥದ್ದು. ಅಂದರೆ ನೈತಿಕವಾಗಿ ನಾವೆಲ್ಲರೂ ಕೂಡ ಸಿಎಂ ಅವರ ಜೊತೆಗೆ ಇದೀವಿ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಸೂಚನೆ ಈಗಾಗಲೇ ಎಐಸಿಸಿಯಿಂದ ಬಂದಿರೋದ್ರಿಂದ, ಮತ್ತು ಹಿಂದಿನಿಂದಲೂ ಕೂಡ ಪಕ್ಷ ಮತ್ತು ಸರ್ಕಾರದ ಭಾಗವಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತಿದ್ರಿಂದ ಅದನ್ನು ಮುಂದುವರಿಸಬೇಕು ಅನ್ನುವಂಥ ಸೂಚನೆಯನ್ನು ಈಗಾಗಲೇ ಕೊಡಲಾಗಿದೆ ಅನ್ನುವಂಥದ್ದು. ಹಾಗಾಗಿ ತೀರ್ಪು ಏನು ಬರುತ್ತೆ ಅನ್ನೋದು ಪ್ರಮುಖವಾಗುತ್ತೆ. ತೀರ್ಪೇನಾದರೂ ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ಸಹಜವಾಗಿ ಒಂದೆರಡು ದಿನ ತಡವಾಗಿ ಆದರೂ ಪರವಾಗಿಲ್ಲ, ಒಂದು ಶಾಸಕಾಂಗ ಪಕ್ಷ ಸಭೆ ನಡೆಸುವಂಥದ್ದು ಅಥವಾ ಎಐಸಿಸಿ ನಾಯಕರುಗಳು ಬಂದು ಕುಳಿತು ಮುಂದೆ ಅವರೇನಾದರೂ ಕಾನೂನಾತ್ಮಕ ಮುಂದುವರೆದ್ರೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂಥ ತೀರ್ಮಾನ ಮಾಡಬಹುದು. ಅಕಸ್ಮಾತ್ ಏನಾದರೂ ವ್ಯತಿರಿಕ್ತವಾದ ತೀರ್ಪು ಬಂದರೆ ತಕ್ಷಣಕ್ಕೆ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಪ್ರಕಟಿಸಬೇಕಾಗುತ್ತೆ. ನಮ್ಮ ಮುಂದಿನ ನಡೆ ಏನು ಅನ್ನುವಂಥದ್ದು ಅದು ಶಾಸಕರೆಲ್ಲರ ಸಮ್ಮುಖದಲ್ಲೇ ಒಂದು ಚರ್ಚೆಯನ್ನು ಮಾಡಿ ಆನಂತರ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ ಕಾನೂನು ಹೋರಾಟಕ್ಕೆ ಅನ್ನುವಂಥ ಘೋಷಣೆಯನ್ನು ಮಾಡುವ ಮೂಲಕವಾಗಿ ಎದುರಾಳಿಗಳ ಅಂದರೆ ರಾಜಕೀಯ ಎದುರಾಳಿಗಳಿಗೂ ನಾವು ಒಂದು ಸಂದೇಶವನ್ನು ರವಾನಿಸಬೇಕು ಮತ್ತು ಕಾನೂನು ಹೋರಾಟಕ್ಕೆ ಪೂರಕವಾದ ಬೇಕಾದಂಥ ಬೆಂಬಲವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು. ಮತ್ತು ಎಐಸಿಸಿ ನಾಯಕರುಗಳು ಕೆಲವರು ಬರಬಹುದು ಇವತ್ತು ತೀರ್ಪು ಬರ್ತಾ ಇದ್ದಂತೆ ಅನ್ನುವಂಥದ್ದು. ಆನಂತರದಲ್ಲಿ ತೀರ್ಪನ್ನು ನೋಡಿ ಮುಂದಿನ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಅರವಿಂದ್.